ಸ್ನೇಹಿತರೆ, ಇವತ್ತು ಮೇ 8. ಕಳೆದ 24 ಗಂಟೆಗಳಲ್ಲಿ ಏನೆಲ್ಲ ನಡೆದಿದೆ? ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ ಪ್ರಕಾರ ಭಾರತದ ಎಲ್ಲ ನಗರಗಳಿಗಿಂತ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಸೈಬರ್ ಕ್ರೈಮ್ ಪ್ರಕರಣಗಳು ದಾಖಲಾಗಿವೆ. ಜಾಗರೂಕರಾಗಿರಿ. ಗರ್ಭಿಣಿಯರ ಆರೋಗ್ಯದ ರಕ್ಷಣೆಗಾಗಿ ಕೇಂದ್ರ ಆರೋಗ್ಯ ಸಚಿವಾಲಯ ಜನನಿ ಎಂಬ ಹೊಸ ಡಿಜಿಟಲ್ ಹೆಲ್ತ್ ಪ್ಲಾಟ್ಫಾರ್ಮ್ ಅನ್ನು ದೆಹಲಿಯಲ್ಲಿ ಲಾಂಚ್ ಮಾಡಿದೆ. ವಿಜ್ಞಾನಿಗಳು ಸೂರ್ಯನ ಬೆಳಕನ್ನು ಬಳಸಿ ಪ್ಲಾಸ್ಟಿಕ್ ತ್ಯಾಜ್ಯವನ್ನ ಹೈಡ್ರೋಜನ್ ಇಂಧನವನ್ನಾಗಿ ಬದಲಾಯಿಸುವ ಹೊಸ ತಂತ್ರಜ್ಞಾನವನ್ನು ಕಂಡುಹಿಡಿದಿದ್ದಾರೆ. ಇದು ಪರಿಸರಕ್ಕೆ ದೊಡ್ಡ ವರದಾನ. ಆಂಧ್ರಪ್ರದೇಶದ ಪುಟ್ಟಪರ್ತಿಯಲ್ಲಿ ವಿಮಾನಗಳ ಫ್ಲೈಟ್ ಟೆಸ್ಟಿಂಗ್ ಮತ್ತು ಇಂಟಿಗ್ರೇಷನ್ ಕಾಂಪ್ಲೆಕ್ಸ್ ಸ್ಥಾಪಿಸಲು DRDO ಪ್ಲಾನ್ ಮಾಡಿದೆ. ಶಾಂಘೈನಲ್ಲಿ ನಡೆಯುತ್ತಿರುವ ಆರ್ಚರಿ ವರ್ಲ್ಡ್ ಕಪ್ ನಲ್ಲಿ ಭಾರತದ ಮಹಿಳಾ ತಂಡ ದಕ್ಷಿಣ ಕೊರಿಯಾವನ್ನು ಸೋಲಿಸಿ ಫೈನಲ್ ತಲುಪುವ ಮೂಲಕ ಇತಿಹಾಸ ಬರೆದಿದೆ. ವಿಶ್ವದ ಅತ್ಯಂತ ಒಣ ಪ್ರದೇಶವಾದ ಚಿಲಿಯಲ್ಲಿ ಭೂಮಿಯ 2 ಮೀಟರ್ ಅಡಿಯಲ್ಲಿ ಜೀವಿಗಳು ಪತ್ತೆಯಾಗಿವೆ. ಬೆಂಗಳೂರಿನ ಸೈಬರ್ ಕ್ರೈಮ್ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಮಾಡಿ. ಪ್ರತಿದಿನ ಇಂಥ ಲೇಟೆಸ್ಟ್ ಅಪ್ಡೇಟ್ಗಳಿಗಾಗಿ ಸಿಂಪ್ಲಿ ಎಕ್ಸ್ಪ್ಲೈನ್ ಕನ್ನಡ ಸಬ್ಸ್ಕ್ರೈಬ್ ಮಾಡಿ.